ಮಕರ ಸಂಕ್ರಾಂತಿ 2026ರ ಹೊಸ ವರ್ಷದ ಮೊದಲ ದೊಡ್ಡ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಯಾವಾಗ ಆಚರಿಸಬೇಕು ಎಂಬ ಗೊಂದಲ ಅನೇಕರಲ್ಲಿ ಮೂಡುವುದು ಸಹಜ. ಸೂರ್ಯನ ಚಲನೆಯನ್ನು ಆಧರಿಸಿ ಈ ಸುಗ್ಗಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಸಂಕ್ರಾಂತಿ ಹಬ್ಬ ಯಾವಾಗ? ಜನವರಿ 14 ಅಥವಾ 15? ನಿಮ್ಮ ಗೊಂದಲಕ್ಕೆ ಇಲ್ಲಿದೆ ಉತ್ತರ. ಮಕರ ಸಂಕ್ರಾಂತಿ ಯಾವಾಗ? ಜ್ಯೋತಿಷ್ಯಶಾಸ್ತ್ರ ಮತ್ತು ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ 2026ರ ಮಕರ ಸಂಕ್ರಾಂತಿಯನ್ನು ಜನವರಿ 14 ಬುಧವಾರದಂದು ಆಚರಿಸಬೇಕು. ಸಾಮಾನ್ಯವಾಗಿ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. 2026ರಲ್ಲಿ ಈ ಸೌರ ಸಂಕ್ರಮಣವು ಜನವರಿ 14ರ ಮಧ್ಯಾಹ್ನ 3:13ಕ್ಕೆ ಸಂಭವಿಸಲಿದೆ. ಸಂಕ್ರಮಣವು ಹಗಲಿನ ವೇಳೆಯಲ್ಲಿ ನಡೆಯುತ್ತಿರುವುದರಿಂದ ಜನವರಿ 14ರಂದು ಹಬ್ಬದ ಪೂಜೆ, ಪುಣ್ಯ ಸ್ನಾನ ಮತ್ತು ದಾನ ಧರ್ಮಗಳನ್ನು ಮಾಡುವುದು ಉತ್ತಮವಾಗಿದೆ. ಜನವರಿ 15ರಂದು ಕೆಲವು ಪಂಚಾಂಗಗಳು ಶುಭ ದಿನವೆಂದು ಹೇಳಿದರು. ಮುಖ್ಯ ಧಾರ್ಮಿಕ ವಿಧಿಗಳಿಗೆ 14ನೇ ತಾರೀಕು ಅತ್ಯಂತ ಪ್ರಶಸ್ತವಾಗಿದೆ. ಮಕರ ಸಂಕ್ರಾಂತಿಯ ಮಹತ್ವ. ಮಕರ ಸಂಕ್ರಾಂತಿಯು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ವಿಜ್ಞಾನ, ಸಂಸ್ಕೃತಿ ಮತ್ತು ಕೃಷಿಯ ಸಮ್ಮಿಲನವಾಗಿದೆ. ಸಂಕ್ರಾಂತಿಯಿಂದ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪಥವನ್ನು ಬದಲಿಸುತ್ತಾನೆ. ಇದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಈ 6 ತಿಂಗಳುಗಳ ಕಾಲ ದೇವತೆಗಳಿಗೆ ಹಗಲು ಎಂದು ಪರಿಗಣಿಸಲಾಗಿದ್ದು, ಈ ಅವಧಿಯಲ್ಲಿ ಮಾಡುವ ವಿವಾಹ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಸಫಲವಾಗುತ್ತವೆ ಎಂಬ ನಂಬಿಕೆ ಇದೆ. ಸುಗ್ಗಿ ಹಬ್ಬದ ಸಡಗರ. ಇದು ರೈತ ಊಟವು ಬೆಳೆದ ಬೆಳೆಯನ್ನು ಮನೆಗೆ ತರುವ ಸುಗ್ಗಿಯ ಕಾಲ. ಪ್ರಕೃತಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ರೈತರು ಜಾನುವಾರುಗಳನ್ನು ಪೂಜಿಸಿ ಕಿಚ್ಚು ಹಾಯಿಸಿ ಸಂಭ್ರಮಿಸುತ್ತಾರೆ. ಎಳ್ಳು ಬೆಲ್ಲ. ನಮ್ಮಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎಂಬ ನಾಣ್ಣುಡಿ ಪ್ರಸಿದ್ಧ. ಎಳ್ಳು ಮತ್ತು ಬೆಲ್ಲ ಸ್ನೇಹ ಹಾಗೂ ಮಧುರ ಬಾಂಧವ್ಯದ ಸಂಕೇತ. ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ವೈಜ್ಞಾನಿಕ ಹಿನ್ನೆಲೆಯು ಈ ಎಳ್ಳು ಬೆಲ್ಲ ಸೇವನೆಯ ಹಿಂದಿದೆ. ದಾನ ಮತ್ತು ಸ್ನಾನದ ಮಹಿಮೆ. ಈ ದಿನ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತದೆ ಮತ್ತು ಎಳ್ಳು ವಸ್ತ್ರ ಹಾಗೂ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ ಎಂಬುದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶುಭ ಮುಹೂರ್ತ ಮತ್ತು ಪುಣ್ಯಕಾಲ. ಹಬ್ಬದ ದಿನದಂದು ಪುಣ್ಯಕಾಲದಲ್ಲಿ ಮಾಡುವ ದೈವಿಕ ಕಾರ್ಯಗಳು ವಿಶೇಷ ಫಲ ನೀಡುತ್ತದೆ. ಸಂಕ್ರಾಂತಿ ಪುಣ್ಯಕಾಲ ಮಧ್ಯಾಹ್ನ 3:13ರಿಂದ ಸಂಜೆ 5:45ರವರೆಗೆ. ಮಹಾಪುಣ್ಯಕಾಲ ಮಧ್ಯಾಹ್ನ 3:13ರಿಂದ ಸಂಜೆ 4:58ರವರೆಗೆ. ಒಟ್ಟಿನಲ್ಲಿ 2026ರ ಮಕರ ಸಂಕ್ರಾಂತಿ ಜನವರಿ 14ರಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೆರುಗಿನೊಂದಿಗೆ ಜರುಗಲಿದ್ದು, ಹೊಸ ಆರಂಭಕ್ಕೆ ಮುನ್ನುಡಿ ಬರೆಯಲಿದೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳಿತಾಗಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.